ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ತಿಳಿಸಿಕೊಡುತ್ತಿರುವಂತಹ ಒಂದು ಇನ್ಫಾರ್ಮೇಷನ್ ಏನು ಅಂದರೆ 2026-27ನೇ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಇಲ್ಲಿ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿರುತ್ತದೆ. ಈ ವಿಷಯದ ಕುರಿತು ಸಂಪೂರ್ಣ ಮಾಹಿತಿ ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ. ನೋಡಿ, ದಿನಾಂಕ 9/1/2026ರಂದು ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿರುತ್ತದೆ. ಇಲ್ಲಿ ಅರ್ಜಿಗಳನ್ನು ಸಲ್ಲಿಸುವ ಬಗ್ಗೆ ಹೇಗೆ ಅನ್ನೋದನ್ನು ತಮ್ಮೊಂದಿಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇವತ್ತಿನ ಈ ಅಧಿಸೂಚನೆಯನ್ನು ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿರುವಂತಹ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರಬಹುದು, ಏಕಲವ್ಯ ಮಾದರಿ, ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಸಂಗೊಳ್ಳಿ ರಾಯಣ್ಣ ಇನ್ನಿತರ ಎಲ್ಲ ಪ್ರವೇಶ ಶಾಲೆಗಳಿಗೆ ಅಂದರೆ ವಸತಿ ಶಾಲೆಗಳಿಗೆ 2026ನೇ ಸಾಲಿನ 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸರ್ಕಾರದ ಆದೇಶದ ಅನ್ವಯ ಇಲ್ಲಿ ದಿನಾಂಕ 22/12/2025ರಂತೆ 2026-27ನೇ ಸಾಲಿನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವಸತಿ ಶಾಲೆಗಳ 6ನೇ ತರಗತಿಯ ಪ್ರವೇಶಕ್ಕೆ ಅಗತ್ಯವಾದಂತಹ ಪ್ರವೇಶ ಪರೀಕ್ಷೆ ಮತ್ತು ಆನ್ಲೈನ್ ಕೌನ್ಸಿಲಿಂಗನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ನಡೆಸಲಾಗುತ್ತದೆ. ಇಲ್ಲಿ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ಅಭ್ಯರ್ಥಿಗಳ ಮತ್ತು ಪೋಷಕರ ಅನುಕೂಲಕ್ಕಾಗಿ ಇಲ್ಲಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಘೋಷಣಾ ಪತ್ರವನ್ನು ಪ್ರಚಾರ ಮಾಡಲಾಗಿದೆ. ಇಲ್ಲಿ ಅಭ್ಯರ್ಥಿಗಳು ಮತ್ತು ಪೋಷಕರು ತಮ್ಮ ಮಕ್ಕಳನ್ನು 6ನೇ ತರಗತಿಗೆ ವಸತಿ ಶಾಲೆಗಳಿಗೆ ದಾಖಲಿಸಲು ದಿನಾಂಕ 10ನೇ ಜನವರಿ 2025ರಿಂದ ಪ್ರಾಧಿಕಾರದ ವೆಬ್ಸೈಟ್ನಿಂದ ಘೋಷಣಾ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಇದನ್ನು ಭರ್ತಿ ಮಾಡಲು 25ನೇ ಜನವರಿ 2026ರಂದು ಸಂಜೆ 4 ಗಂಟೆ ಒಳಗಾಗಿ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಯಾವುದೇ ವಸತಿ ಶಾಲೆಗಳಿಗೆ ಸಲ್ಲಿಸಿ ಸ್ವೀಕೃತಿಯನ್ನು ಪಡೆಯಲು ಸೂಚಿಸಿದೆ. ಇಲ್ಲಿ ಅರ್ಜಿ ಸಲ್ಲಿಸಲು ವರ್ಗವಾರು ವಾರ್ಷಿಕ ಆದಾಯ ಮಿತಿ ಕೆಳಕಂಡಂತಿದೆ. ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ 2.5 ಲಕ್ಷ ರೂಪಾಯಿ, ಹಿಂದುಳಿದ ವರ್ಗ ಮತ್ತು ಹಿಂದುಳಿದ ವರ್ಗದ ಪ್ರವರ್ಗ 1ಕ್ಕೆ 2.5 ಲಕ್ಷ ರೂಪಾಯಿ, ಹಿಂದುಳಿದ ವರ್ಗದ 2A, 2B, 3A, 3Bದವರಿಗೆ 1 ಲಕ್ಷ ರೂಪಾಯಿ. ಇನ್ನು ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಏನಪ್ಪ ಅಂದರೆ ಇಲ್ಲಿ ಹಾಲ್ ಟಿಕೆಟ್ ಕೂಡ ಇಲ್ಲಿ ಫೆಬ್ರವರಿ 18, 2026 ಒಳಗಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಅದು ವಸತಿ ಶಾಲೆಗಳಲ್ಲಿ ತಾವು ಹೋಗಿ ಆ ವಸತಿ ಶಾಲೆಗಳನ್ನು ಪಡ್ಕೊಳ್ಬಹುದು. ಇನ್ನು ಅಭ್ಯರ್ಥಿಯು ಈಗಾಗಲೇ 5ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಶಾಲೆಯಿಂದ SITಯ ಸಂಖ್ಯೆ, ಇತ್ತೀಚಿನ ಭಾವಚಿತ್ರ ಮತ್ತು ಮೀಸಲಾತಿಗೆ ಸಂಬಂಧಿಸಿದಂತಹ ಎಲ್ಲ ದಾಖಲಾತಿಗಳನ್ನು ಅಥವಾ ಜೆರಾಕ್ಸ್ ಪ್ರತಿಗಳನ್ನು ತೆಗೆದುಕೊಂಡು ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಸಂಬಂಧಿಸಿದ ವಸತಿ ಶಾಲೆ ಅಥವಾ ಕಾಲೇಜಿನ ಮುಖ್ಯಸ್ಥರನ್ನು ಸಂಪರ್ಕಿಸಬೇಕು. ಇನ್ನು ಪ್ರವೇಶ ಪರೀಕ್ಷೆ ನೋಡೋದಾದರೆ ಜನವರಿ ನೀವು ಅರ್ಜಿ ಸಲ್ಲಿಸಿರ್ತೀರಿ. ಇದು ಎಕ್ಸಾಮ್ ಇರುವುದು ಮಾರ್ಚ್ 1, 2026 ಭಾನುವಾರ ಬೆಳಗ್ಗೆ 11ರಿಂದ ಮಧ್ಯಾಹ್ನ 1ರವರೆಗೆ. ಅಂಕಗಳು 100 ಅಂತ ಹೇಳಿದ್ದಾರೆ. ಇನ್ನು ವಸತಿ ಶಾಲೆಗಳ ಆದ್ಯತಾ ಕ್ರಮಗಳನ್ನು ಬಹಳ ಇಂಪಾರ್ಟೆಂಟ್, ಇದು ನಾನು ಆಗಲೇ ಬಹಳ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿರ್ತೇನೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರಿಗೆ ಯಾವ ಶಾಲೆಗಳಲ್ಲಿ ದಾಖಲಾತಿ ಬಯಸುತ್ತಾರೋ ಅಂತಹ ಶಾಲೆಗಳನ್ನು ಆದ್ಯತಾ ಕ್ರಮದಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು. ಆದ್ಯತಾ ಕ್ರಮದಲ್ಲಿ ದಾಖಲಿಸುವ ಶಾಲೆಗಳನ್ನು ಮಾತ್ರ ಹಂಚಿಕೆ ಮಾಡಲಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ಸೀಟು ಹಂಚಿಕೆ ಅವಕಾಶವನ್ನು ಹೆಚ್ಚಿಸಿಕೊಳ್ಳಲು ತಮ್ಮ ಜಿಲ್ಲೆಯಲ್ಲಿರುವ ಕ್ರೈಸ್ನ ಎಲ್ಲ ವಸತಿ ಶಾಲೆಗಳನ್ನು ಆದ್ಯತಾ ಕ್ರಮದಲ್ಲಿ ನಮೂದಿಸತಕ್ಕದ್ದು. ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಮೆರಿಟ್ ಹಾಗೂ ಮೀಸಲಾತಿ ಮತ್ತು ಅಭ್ಯರ್ಥಿಗಳು ಪ್ರವೇಶಾತಿಗಾಗಿ ನಮೂದಿಸಿರುವ ಶಾಲೆಗಳ ಆದ್ಯತಾ ಕ್ರಮದ ಆಧಾರದ ಮೇಲೆ ಕಂಪ್ಯೂಟರೈಸ್ಡ್ ಆಟೋ ಸೆಲೆಕ್ಷನ್ ಮೂಲಕ ಸೀಟು ಹಂಚಿಕೆ ಮಾಡಲಾಗುತ್ತದೆ. ಇದು ಆದೇಶ ಈ ರೀತಿ ಇದೆ. ಇನ್ನು ತಾವುಗಳು ಅಪ್ಲಿಕೇಶನನ್ನು ಸಲ್ಲಿಸಬೇಕಾದಂಥ ಒಂದು ಫಾರ್ಮೇಟ್ ಕೂಡ ಈ ವೆಬ್ಸೈಟ್ನಲ್ಲಿ ಇರ್ತದೆ. ತಾವು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಏನಿಲ್ಲ, ತಾವು ಇಲ್ಲಿ KEA ಅಂತ ಟೈಪ್ ಮಾಡಬೇಕು ಗೂಗಲಲ್ಲಿ. ಅಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ತಾವು ಆ ವೆಬ್ಸೈಟ್ ಮೂಲಕ ಏನು ಮಾಡ್ಬೋದು ಅಂದರೆ ಡೌನ್ಲೋಡ್ ಮಾಡ್ಕೊಳ್ಬೋದು ಅಪ್ಲಿಕೇಶನ್ ಫಾರ್ಮನ್ನು. ಯಾವ ರೀತಿ ಅಂತ ಹೇಳ್ತೀನಿ ನೋಡಿರಿ. ಇಲ್ಲಿ KEA ಹೋಮ್ ಅಂತ ಬರ್ತದೆ. ಫಸ್ಟು ಇಲ್ಲಿ ಬಲಗಡೆ 3 ಗೆರೆಗಳಿರ್ತಾವಲ್ಲ, ಅದನ್ನು ಟೈಪ್ ಮಾಡಿ ಇಲ್ಲಿ ಪ್ರವೇಶ ಅಂತ ಇರುತ್ತೆ. ಅದನ್ನು ತಾವು ಕ್ಲಿಕ್ ಮಾಡಿದ ಮೇಲೆ ಮೇಲ್ಗಡೆ ಬರುತ್ತದೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಇಲ್ಲಿ ಪ್ರವೇಶ 2026, ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ ಕೂಡಲೇ
ನಿಮಗೆ ಸಂಪೂರ್ಣವಾದಂತಹ ಇಲ್ಲಿ ಮೇಲುಗಡೆ ಬರುತ್ತೆ ನೋಡಿ 2026ರ ಅರ್ಜಿ ನಮೂನೆಯನ್ನು ಜಿಲ್ಲಾವಾರು ಶಾಲೆಗಳ ಪಟ್ಟಿಯೊಂದಿಗೆ ಅಂತ ಹೇಳಿದ್ದಾರೆ. ಇಲ್ಲಿ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳು ಓಪನ್ ಆಗ್ತವೆ. ತಮಗೆ ಸಂಬಂಧಪಟ್ಟಂತಹ ಯಾವುದೇ ಜಿಲ್ಲೆಯ ಅಪ್ಲಿಕೇಶನ್ ಫಾರ್ಮನ್ನು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕು. ಇಲ್ಲಿ ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೊಳ್ತೀರಿ, ಅದು ಯಾವ ರೀತಿ ತುಂಬಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ನೋಡಿ. ಇಲ್ಲಿ 2026ನೇ ಸಾಲಿನ ವಸತಿ ಶಾಲೆಗಳ 6ನೇ ತರಗತಿಯ ಪ್ರವೇಶಕ್ಕೆ ಅಭ್ಯರ್ಥಿಯು ಸಲ್ಲಿಸಬೇಕಾದ ಅರ್ಜಿ ವಿವರ ಘೋಷಣಾ ಪತ್ರ. ಇಲ್ಲಿ ಅಭ್ಯರ್ಥಿಯ ಭಾವಚಿತ್ರ ಇರುತ್ತೆ, ಅಲ್ಲಿ ತಾವು ಭಾವಚಿತ್ರವನ್ನು ಎಂಟ್ರಿ ಮಾಡಬೇಕಾಗುತ್ತದೆ. ಅಂದರೆ ಫೋಟೋವನ್ನು ಅಂಟಿಸಬೇಕು, ಅದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ಮತ್ತು ಇತ್ತೀಚಿನ ಭಾವಚಿತ್ರವನ್ನು ತಾವು ಅಲ್ಲಿ ಅಂಟಿಸಬೇಕಾಗುತ್ತದೆ. ಇನ್ನು ಅಭ್ಯರ್ಥಿಯ ವೈಯಕ್ತಿಕ ವಿವರಗಳು ಅಂತ ಹೇಳಿದ್ರೆ ಅಭ್ಯರ್ಥಿ ಹೆಸರು ಅಂದರೆ ವಿದ್ಯಾರ್ಥಿಯ ಹೆಸರು ಅಲ್ಲಿ ನೀಟಾಗಿ SATSನಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯಲ್ಲಿ ತಾವು ಭರ್ತಿ ಮಾಡಬೇಕು. ಸ್ಪೆಲ್ಲಿಂಗನ್ನು ಮಿಸ್ಟೇಕ್ ಮಾಡಬೇಡಿ. ಮತ್ತು ಇಲ್ಲಿ ತಂದೆ ಹೆಸರು ನಿಮ್ಮ ಫಾದರ್ ನೇಮನ್ನು ಬರೀಬೇಕು. ಸ್ಟೂಡೆಂಟ್ ನೇಮ್ ಮೇಲ್ಗಡೆ ಬರಿತೀರಿ, ತಂದೆ ಹೆಸರು ತಾಯಿ ಹೆಸರನ್ನು ಬರಿತೀರಿ, ಅದು SATSನಲ್ಲಿ ಹೇಗಿರುತ್ತೋ ಅದೇ ರೀತಿಯಾಗಿ. ಇನ್ನು ಜನ್ಮ ದಿನಾಂಕ ಡೇಟ್ ಆಫ್ ಬರ್ತನ್ನು ಕೂಡ ತಾವು ತಮ್ಮ ಇಲ್ಲಿ ಸ್ಯಾಟ್ಸ್ನಲ್ಲಿ ಯಾವ ರೀತಿ ಇರುತ್ತೋ ಅದೇ ಅಲ್ಲಿ ಎಂಟ್ರಿ ಮಾಡಬೇಕು. ಇನ್ನು ತಮ್ಮ ಸ್ವಂತ ಜಿಲ್ಲೆ, ಸ್ವಂತ ತಾಲೂಕು, SATS ಸಂಖ್ಯೆಯನ್ನು ಅಲ್ಲಿ ಎಂಟ್ರಿ ಮಾಡಬೇಕು. ಇನ್ನು ಮೀಸಲಾತಿ ಪ್ರವರ್ಗ ನಿಮ್ದು ಯಾವ ಕಾಸ್ಟು ಅಲ್ಲಿ SC ST ಅಥವಾ ಇಲ್ಲಿ ಪ್ರವರ್ಗ 1 ಆಗಿರ್ಬೋದು, 2A 2B 3A 3B ಅಂತ ಅಲ್ಲಿ ಮೆನ್ಷನ್ ಮಾಡಬೇಕು. ಇನ್ನು ಜಾತಿ ಆದಾಯ ಪ್ರಮಾಣ ಪತ್ರದ RD ಸಂಖ್ಯೆ ಇನ್ಕಮ್ ಕಾಸ್ಟ್ ಇರ್ತದಲ್ಲ ಅದರ RD ನಂಬರ್ ಎಂಟ್ರಿ ಮಾಡಬೇಕು. ಇನ್ನು ಮೀಸಲಾತಿ ವಿಶೇಷ ಪ್ರವರ್ಗ ಇಲ್ಲಿ ತಾವು ಯಾವ ವಿಶೇಷ ವರ್ಗಕ್ಕೆ ಸಂಬಂಧಪಟ್ಟಿದ್ದೀರಿ ಅಂತ ಬರೀಬೇಕಾಗುತ್ತೆ ಅಲ್ಲಿ. ಇನ್ನು ಪೋಷಕರ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು. ಇನ್ನು ಪ್ರವೇಶ ಪರೀಕ್ಷೆಯನ್ನು ಬರೆಯಲು ಇಚ್ಛಿಸುವ ಜಿಲ್ಲೆ ಮತ್ತು ತಾಲೂಕು ಇದು ಬಹಳಷ್ಟು ಇಂಪಾರ್ಟೆಂಟು. ತಮ್ಮ ಮನೆಯಿಂದ ತಮಗೆ ಹತ್ತಿರವಿರುವಂತಹ ತಾಲೂಕನ್ನೇ ತಾವು ಅಲ್ಲಿ ಮೊದಲು ಮೆನ್ಷನ್ ಮಾಡಬೇಕು. ಎಕ್ಸಾಮ್ ಬರಲಿಕ್ಕೆ ಬಹಳ ದೂರದ ತಾಲೂಕನ್ನು ಮೆನ್ಷನ್ ಮಾಡಬೇಡಿ, ಯಾಕಂದರೆ ಎಕ್ಸಾಮ್ಗೆ ಹೋಗಿ ಬರಲಿಕ್ಕೆ ಅನುಕೂಲ ಆಗುವಂತಹ ತಾಲೂಕನ್ನು ಎಂಟ್ರಿ ಮಾಡಿ. ಇಲ್ಲಿ ಅಭ್ಯರ್ಥಿಯ ಸಹಿ ಅಂದರೆ ತಮ್ಮ ಮಗ ಅಥವಾ ಮಗಳ ಸಿಗ್ನೇಚರು, ಇಲ್ಲಿ ತಮ್ಮ ಪೋಷಕರ ತಂದೆ ಅಥವಾ ತಾಯಿಯ ಸಹಿಯನ್ನು ಮಾಡಬೇಕು. ಇನ್ನು ಕೆಳಗಡೆ ನೋಡ್ತಾ ಹೋಗ್ಬೋದು, ಇಲ್ಲಿ ಶಾಲೆಗಳ ಆದ್ಯತೆಯನ್ನು ನಮೂದಿಸುವ ಪ್ರಕ್ರಿಯೆ ಹೇಗಿದೆ ನೋಡ್ತಾ ಹೋಗ್ಬೋದು. ಇಲ್ಲಿ ಟೋಟಲಾಗಿ ಇಲ್ಲಿ ಒಂದು ಜಿಲ್ಲೆ ಉದಾಹರಣೆ ತೆಗೆದುಕೊಳ್ತಾ ಇದ್ದೀನಿ, ವಿಜಯಪುರ ಜಿಲ್ಲೆ. ಇಲ್ಲಿ 24 ವಸತಿ ಶಾಲೆಗಳಿದಾವೆ. ಇಲ್ಲಿ ತಮಗೆ ಹತ್ತಿರವಿರುವಂತಹ ಶಾಲೆಗಳನ್ನು ಕ್ರಮಾನುಗತವಾಗಿ 1 2 3 4 ಅಂಥೇಳಿ ಸಿರಲ ಕೊಡ್ತಾ ಹೋಗಬೇಕು. ಆದರೆ ಇಲ್ಲಿ ಮೇಲುಗಡೆ ನೋಡ್ಬೋದು ಹೊರತಿ ಅಂತಿದೆ, ಅಲ್ಲಿ ಇಂಡಿ ತಾಲೂಕು, ಅದು ಕ್ರಮ ಸಂಖ್ಯೆ 1 ಇದೆಯಲ್ಲ, ತಮಗೆ ಬಹಳ ದೂರ ಇದ್ದರೆ ಅದನ್ನು ಲಾಸ್ಟ್ ಕೊಡ್ಬೋದು. ತಮಗೆ ಹತ್ತಿರ ಇರುವಂತಹ ಜಿಲ್ಲೆ ಉದಾಹರಣೆಗೆ ಇಲ್ಲಿ ತಿಕೋಟ ಅಂತಿದೆ, ಹತ್ತಿರ ಇದ್ದರೆ ಅದು ನೋಡ್ಬೋದು, ಅದನ್ನು 1 ನಂಬರ್ ಅಂತ ಕೊಡಬೇಕು. ಇನ್ನೂ ನೆಕ್ಸ್ಟ್ ಉದಾಹರಣೆ ನೋಡೋದಾದರೆ ಇಲ್ಲಿ ನಿಡಗುಂದಿ ಅಂತಿದೆ, ತಮಗೆ ಇನ್ನೂ ಸ್ವಲ್ಪ ನಿಯರ್ ಇದೆಯಪ್ಪ, ಎಲ್ಲದಕ್ಕಿಂತ ಜಾಸ್ತಿ ನಿಯರ್ ಇದೆ ಅಂದರೆ ಅದನ್ನು 1 ನಂಬರ್ ಅಂತ ಕೊಡಬೇಕು. ಈ ರೀತಿಯಲ್ಲಿ ಕ್ರಮ ಸಂಖ್ಯೆಗಳನ್ನು ಕೊಡ್ತಾ ಹೋಗಬೇಕು. ಎಲ್ಲ ಕ್ರಮ ಸಂಖ್ಯೆಗಳನ್ನು ಕೊಡಬೇಕಾಗುತ್ತೆ. ನಮಗೆ ಕೇವಲ 2 ಶಾಲೆಗಳು ಹತ್ತಿರದ ಅಂತ 2 ಕೊಟ್ಟರೆ ಅಂದರೆ ಸೆಲೆಕ್ಷನ್ ಆಗೋ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ. ಆಲ್ಮೋಸ್ಟ್ ತಮಗೆ ಹತ್ತಿರ ಇರುವಂಥ ಶಾಲೆಗಳನ್ನು 1 2 3 4 ಅಂಥೇಳಿ ಇಲ್ಲಿ ಟೋಟಲ್ 24 ನಂಬರ್ಗಳನ್ನು ಕೊಡ್ತಾ ಹೋಗಬೇಕು. ಆ ಮೂಲಕ ತಾವು ಅಲ್ಲಿ ಅರ್ಜಿ ಫಾರ್ಮನ್ನು ಭರ್ತಿ ಮಾಡ್ತೀರಿ. ಅದನ್ನು ಭರ್ತಿ ಮಾಡಿ ತಾವೇನು ಮಾಡ್ಬೋದು, ಇನ್ನೊಂದು ನಿಮ್ಮ ಸಲಹೆ ಕೊಡೋದಾದರೆ ಇದಕ್ಕೆ ಇಲ್ಲಿ ಮುಖ್ಯೋಪಾಧ್ಯಾಯರ ಸಹಿ ಅಂತೇಳಿ ಆಪ್ಷನ್ ಇಲ್ಲ, ಆದರೆ ಅದನ್ನು ತಾವಲ್ಲಿ ಮುಖ್ಯೋಪಾಧ್ಯಾಯರಿಂದನೇ ಭರ್ತಿ ಮಾಡಿಸೋದು ಬಹಳಷ್ಟು ಒಳ್ಳೆಯದು. ಅದನ್ನು ಭರ್ತಿ ಮಾಡಿಸಿ ತಾವೆಲ್ಲ ಸಿಗ್ನೇಚರ್ ಅದು ಮಾಡಿ ಸ್ಟೂಡೆಂಟ್ ನೇಮನ್ನು ಸ್ಟೂಡೆಂಟ್ ಸಹಿನೂ ಮಾಡಿಸಿ ಒಂದು ಸೆಟ್ ಜೆರಾಕ್ಸ್ ಮಾಡಿಸಿ ತಾವು ಇದಕ್ಕೆ ಏನೇನು ದಾಖಲೆಗಳು ಬೇಕು ಅಂದರೆ ಜಾತಿ ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು ಮತ್ತು ಅದರೊಂದಿಗೆ ರೇಷನ್ ಕಾರ್ಡ್ ಆಗಿರ್ಬೋದು, ತಂದೆ ತಾಯಿ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಜೆರಾಕ್ಸ್ ಆಗಿರ್ಬೋದು, ತಾವು ಯಾವ ವಿಶೇಷ ವರ್ಗಕ್ಕೆ ಸಂಬಂಧಪಟ್ಟಿದ್ದರೆ ಅದರದ್ದು ದಾಖಲೆಯನ್ನು ಜೆರಾಕ್ಸ್ ಮಾಡಿಸಿ ಎಲ್ಲವುಗಳನ್ನು ಒಂದು ಸೆಟ್ ಅಲ್ಲಿ ತಮಗೆ ಹತ್ತಿರ ಇರುವಂತಹ ವಸತಿ ಶಾಲೆಗಳಿಗೆ ಕೊಟ್ಟು ಒಂದು ರಿಸೀವ್ಡನ್ನು ತೆಗೆದುಕೊಂಡು ಬನ್ನಿ. ಮತ್ತು ಇಲ್ಲಿ ಫೆಬ್ರವರಿ 18ರಂದು ತಾವೇ ಹೋಗಿ ಹಾಲ್ ಟಿಕೆಟನ್ನು ಪಡೆದುಕೊಂಡು ಬರಬೇಕಾಗುತ್ತದೆ ಅಂತ ಈ ಮೂಲಕ ಈ ವಿಡಿಯೋದಲ್ಲಿ ತಿಳಿಸಿ